ವಿಷಯ ಏನು ಟಿ ವಿಯಲ್ಲಿ ವೈರಲ್ ಆಯಿತು ಅನ್ನೋ ಹುಡುಗನಿಗೆ ಅವ್ರು ಯಾರವರು ಗುರುಗಳೇನೋ ಭಾಳ ಕಾಲಲ್ಲಿ ಹೊಡೆದು ಅಮಾನ್ಯವಾಗಿ ಸ್ವಲ್ಪ ನಡ್ಕೊಂಡಿದ್ದಾರೆ ಅಂತ ಈ ವಿಷಯ ಗೊತ್ತಾಯಿತು ನಿನ್ನೆ. ಗೊತ್ತಾಗಿದ ತಕ್ಷಣವೇ ರಾತ್ರಿಯೇ ಡಿ ಸಿ ಸಾಹೇಬರು ಮತ್ತು ಎ ಡಿ ಸಿ ಸಾಹೇಬರು ಎಲ್ಲರೂ ಸೇರಿ ಸೂಚನೆ ಕೊಟ್ಟರು. ಇಮಿಡಿಯೇಟಾಗಿ ಅವ್ರ ಮೇಲೆ FIR ಬುಕ್ ಮಾಡಿ ಎಲ್ಲಿದ್ದಾನೋ ಅವ್ರ ಮೇಲೆ ಕ್ರಮ ಕೈಗೊಳ್ರಿ ಅಂತೇಳಿ ರಾತ್ರಿ FIR ಮಾಡಿದ್ದೀವಿ. ರಾತ್ರಿ 1:30 ಗಂಟೆಗೆ FIR ಮಾಡಿದ್ದೀವಿ. ಈಗೇನೋ ಅವರಿಗೆ ಹಿಡ್ದಿಯಾರಂಥವ್ರಿಗೆ ಗುಲ್ಬರ್ಗದಲ್ಲೆಲ್ಲೋ ಹಿಡ್ದಿಯಾರಂಥವ್ರಿಗೆ ಅವ್ರಿಗೆ ಕರ್ಕೊಂಬರ್ತಿದ್ದಾರೆ. ಈಗ ಕರ್ಕೊಂಬಂದಮೇಲೆ ಅದೇನು ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು ಅದನ್ನು ನಮ್ಮ ಮೇಲಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ನಾವೊಂದು ರಿಪೋರ್ಟ್ ಕೊಡ್ತೀವಿ. ಈಗ ಅದರಾದ್ಮೇಲೆ ಅವರು ಆಕ್ಷನ್ ತಗೊಂತಾರೆ ಸರ್. ಲೋಕಲ್ ಸರ್ ಅದೇ ಅವ್ಯವಸ್ಥೆ ಆಗಿದೆ ಇಲ್ಲಿ, ಅವನಿಗೆ ಮುಂಚೆನೇ ಆಗಿತ್ತು, ಏನೂ ಆಗಿಲ್ಲ, ಇಲ್ಲಿ ಸ್ವಲ್ಪ ಆಡಳಿತ ವೈಫಲ್ಯ ಅಂತ ಹೇಳ್ತಿದ್ದಾರೆ ದೇವಸ್ಥಾನದ್ದು. ನಮ್ಮ ಇಒ ಬಗ್ಗೆನೂ ಸ್ವಲ್ಪ ಕಂಪ್ಲೇಂಟ್ ಮಾಡಿದ್ರು ಅವರಿಗೆಲ್ಲ ಗೊತ್ತಿದ್ರು ಈ ಥರ ಮಾಡಿದ್ದಾರೆ ಅಂತೇಳಿ. ಅದೇನಿದೆಯೋ ಸತ್ಯಾಸತ್ಯತೆ ಸಾಹೇಬ್ರ ಹತ್ರ ಇಡ್ತೀವಿ ನಾವು, ಡಿ ಸಿ ಸಾಹೇಬ್ರ ಮುಂದೆ ಹೇಳ್ತೀವಿ ನಾವು. ಹೇಳಿದಾಗ ಅದೇನು ಆಕ್ಷನ್ ತಗೊಂತಾರೆ ಸಾಹೇಬ್ರು ಡೆಫಿನೆಟಾಗಿ ಆಕ್ಷನ್ ತಗೊಂತಾರೆ ಇದ್ರ ಬಗ್ಗೆ. ಆ ವಿಷಯ ಅವ್ರು ಹೇಳ್ತಿದ್ದಾರೆ, ಅದ್ರ ಬಗ್ಗೆ ತನಿಖೆ ಆದ್ರೆ ಗೊತ್ತಾಗುತ್ತೆ. ಅದು ನಾನೀಗ ಹೇಳಕ್ಕೆ ಬರಲ್ಲ ಅದೇನಾಗಿತ್ತು ಏನಿಲ್ಲ ಅಂಥೇಳಿ. ನೋಡೋಣ ಸಾಹೇಬರು ಏನು ಡಿಸಿಷನ್ಸ್ ಕೊಡ್ತಾರೆ, ಎನ್ಕ್ವೈರಿ ಮಾಡಿಸ್ತಾರೆ ಸಾಹೇಬರು. ಮತ್ತು ಈ ಇಷ್ಟೊಂದು ದೊಡ್ಡ ವಿಷಯ ಆಗಿದೆ ಅಂದಾಗ ಎನ್ಕ್ವೈರಿ ಮಾಡಿಸ್ತಾರೆ ಸರ್. ಏನಂದರೆ ಫೆಬ್ರವರಿಯಲ್ಲಿ ಲಿಖಿತವಾಗಿ ದೂರು ಕೊಟ್ಟಿದ್ರು ನಿಮಗೆ ಸಾರ್ವಜನಿಕರು, ಆದರೂ ಕೂಡ ಯಾವುದೇ ರೀತಿಯಾದ ಗಮನ ಹರಿಸ್ತಿಲ್ಲ, ಯಾಕೆ ಅಂತ? ಇಲ್ಲ, ಆ ವಿಷಯ ಇವತ್ತು ನನಗೆ ಗೊತ್ತಾಗಿದೆ. ಆ ವಿಷಯ ಇವತ್ತು ನಾನು ಇಲ್ಲಿ ಬಂದಾಗ ಹೇಳಿದ್ರು ಎಲ್ಲರೂ ಫೆಬ್ರವರಿಯಲ್ಲೇ ಈ ಥರ ಆಗಿತ್ತು ಅಂತೇಳಿ ಅಲ್ಲಿ ಬರವಣಿಗೆಯಲ್ಲಿ ಕೊಟ್ಟಿದ್ವಿ, ಆದರೂ ಏನೂ ಆಕ್ಷನ್ ತಗೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಪ್ರತಿಯೊಬ್ಬರ ಮೇಲೂ ಆಕ್ಷನ್ ಆಗೇ ಆಗುತ್ತೆ ಇದ್ರ ಬಗ್ಗೆ. ಇಲ್ಲ ನೋಡ್ತೀನಿ, ಈಗ CCTV ಸರಿ ಇಲ್ಲ ಅಂದರೆ ನಮ್ಮ ಎ ಡಿ ಸಿ ಸಾಹೇಬರು ಅಡ್ಮಿನಿಸ್ಟ್ರ್ ಇದ್ದಾರೆ, ಇಲ್ಲ CCTVಗಳಿದ್ದಾವೆ, ಬಟ್ ಆ ಜಾಗದಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ನೋಡೋಣ, ಈಗ ಮಾತಾಡ್ತೀನಿ ನಾನು ಸಾಹೇಬ್ರಿಗೆ ಮಾತಾಡಿ. ಆಡಳಿತ ಮಂಡಳಿ ಇಲ್ಲ, ಕೋರ್ಟಲ್ಲಿದೆ, ಕೋರ್ಟಲ್ಲಿ ಸ್ಟೇ ಇದೆ ಇದು. ಅದಕ್ಕೆ ನಮ್ಮ ಕೊಪ್ಪಳ ಜಿಲ್ಲಾಧಿಕಾರಿಗಳು ಅಡ್ಮಿನಿಸ್ಟ್ರೇಟರ್ ಇದ್ದಾರೆ ಇಲ್ಲಿ, ಮತ್ತು ಇಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಾರೆ, ಅವರೇ ನೋಡ್ಕೊಂಡು ಹೋಗ್ತಿದ್ದಾರೆ. ಇದನ್ನು ಪ್ರತಿಯೊಂದು ವಿಷಯನ ನನ್ನ ಗಮನಕ್ಕೆ ತಗೊಂಬರ್ತೀನಿ ಸಾಹೇಬ್ರ ಗಮನಕ್ಕೆ.